ಎಲ್ಲ ಕೇಳಿಸ್ಕೊಂಡ್ಬಿಟ್ಲಾ? ಯಾರು? ಅಮ್ಮಯ್ಯ, ಕೇಳಿಸ್ಕೊಂಡಿಲ್ಲ. ಫೋನ್ನಲ್ಲಿ ಇದ್ದವ್ರು ಯಾರು? ಫ್ರೆಂಡ್. ಗರ್ಲ್ ಫ್ರೆಂಡಾ ಬಾಯ್ ಫ್ರೆಂಡಾ? ದಟ್ಸ್ ನನ್ ಆಫ್ ಯೋರ್ ಬಿಸ್ನೆಸ್. ಯಾಕೆ ಟೆನ್ಷನ್ ಮಾಡ್ಕೊಂತಿದ್ಯಾ? ನಿನಗೆ ಹೇಳ್ಬೇಕಾಗಿರೋ ಅಗತ್ಯ ನನಗಿಲ್ಲ. ಹೊರಗಡೆ ಹೋಗು. ನಿನ್ ಹತ್ರ ಯಾವುದೋ ಹೊಸ ಕತೆ ಶುರುವಾಗಿದೆ. ಸದ್ಯದಲ್ಲೇ ಕಂಡು ಹಿಡಿತೀನಿ. ತಿನ್ನೋಳ ಹಾಗೆ ಯಾಕೆ ನೋಡ್ತಿದ್ಯಾ? ಹೋಗು. ಅವನಿಗೆ ಡೌಟ್ ಶುರುವಾಗಿದೆ. ವಿಕ್ಕಿ ಬಗ್ಗೆ ಇವ್ರಿಗೆ ಗೊತ್ತಾಗಕ್ ಮುಂಚೆನೇ ಶ್ರೀಕರ್ನ ಮದುವೆ ಮಾಡ್ಕೋಬೇಕು. ಇವ್ರಿನ್ನೂ ಯಾಕೆ ಬಂದಿಲ್ಲ? ನಿಹಾರಿಕಾ, ಅವನಿ, ಬೇಗ ಬಂದ್ರಮ್ಮ. ಲವಣ್ಯ, ಏನು? ಅವರಿಬ್ರು ಹಾಗೆ ಪಕ್ಕ ಪಕ್ಕದಲ್ಲಿ ನಡ್ಕೊಂಡು ಬರ್ತಿದ್ರೆ ನಿನ್ಗೇನನ್ಸುತ್ತೆ? ಅನ್ಸೋದಕ್ಕೇನಿದೆ? ನಿನಗೇನ್ ಅನ್ಸ್ತಿದ್ಯೋ? ಎರಡು ಗೂಳಿಗಳು ಚೂಪಾದ ಕೊಂಬುಗಳಿಂದ ಯಾವಾಗ ಯುದ್ಧಕ್ಕೆ ಕಾಲಿಡೋಣ ಅಂತ ಯೋಚಿಸ್ತಿರೋ ಹಾಗಿದೆ. ಏನ್ ಮಾತುಗಳವು? ಮಾವ ಹೇಳ್ದ ಹಾಗೆ ನನಗೂ ಕೂಡ ಹಾಗೆ ಕಾಣಿಸ್ತಿದ್ದಾರೆ. ಎಲ್ಲ ಸಾಕು, ನಿಲ್ಸಿ. ಕೂತ್ಕೊಳ್ರಮ್ಮ. ನಮ್ ಬಗ್ಗೆ ಏನೋ ಮಾತಾಡ್ಕೋತಿರೋ ಹಾಗಿದ್ದೀರಾ? ನಮ್ ಯಜಮಾನ್ರು ನಿಮ್ಮಿಬ್ಬರನ್ನ ಗೂಳಿಗೆ ಹೋಲಿಸ್ತಿದ್ದಾರೆ. ಯಾಕೆ ಹಾಗೆ? ಇಬ್ರು ಮನುಷ್ಯರು ಒಂದೇ ವಸ್ತುಗೋಸ್ಕರ ಗಲಾಟೆ ಮಾಡ್ಬೇಕಾದ್ರೆ ಆ ಇಬ್ರು ಮಧ್ಯೆ ಎಷ್ಟು ಪಂದ್ಯ ಇರುತ್ತೋ ಹಾಗೆ ನಿಮ್ಮ ಮಧ್ಯೆ ಕೂಡ ಯಾವಾಗ್ಲೂ ಆ ಸ್ಪರ್ಧೆ ಕಾಣಿಸ್ತಾನೆ ಇರುತ್ತಲ್ಲ. ಅದಕ್ಕೆ ನನ್ ತಮ್ಮ ಹಾಗೆ ಹೇಳಿದ್ದು. ಕರೆಕ್ಟಾಗಿ ಹೇಳಿದ್ಯಕ್ಕ. ಅವನೇ ನಿಹಾರಿಕಾ ಇಬ್ರು ನಮ್ ಮನೆಗೆ ಎರಡು ಕಣ್ಣಿದ್ದ ಹಾಗೆ. ಇದಕ್ಕೂ ಮೊದ್ಲೇ ನಿಮ್ ಹತ್ರ ಹೇಳಿದೀನಿ, ಅವರಿಬ್ರು ಒಳ್ಳೆ ಸ್ನೇಹಿತರು ಅಷ್ಟೇ. ಹಾಗಾದ್ರೆ ನಾವ್ ನೋಡೋ ನೋಟದಲ್ಲಿ ವ್ಯತ್ಯಾಸ ಇದೆ ಅಂತ ಅಂತೀರಾ? ಅಷ್ಟೇ ಅಲ್ವಾ? ಮತ್ತೆ ಮನುಷ್ಯರು ಮತ್ತೆ ಅವ್ರ ಮನಸ್ಸು ನಾವು ನೋಡೋ ದೃಷ್ಟಿಲಿ ಒಳ್ಳೇದಾಗಿ ಕೆಟ್ಟದಾಗಿ ಕಾಣಿಸ್ತಾರೆ. ನಾನು ಅವನಿ ಒಳ್ಳೆ ಫ್ರೆಂಡ್ಸ್ ಆಗಿರೋದಕ್ಕೆ ಅವನಿಗೆ NRI ಸಂಬಂಧ ನೋಡೋದಕ್ಕೆ ಪ್ರಯತ್ನಿಸ್ತಿದ್ದೀನಿ. ಈ ಸಂದರ್ಭದಲ್ಲಿ ಮದ್ವೆ ಟಾಪಿಕ್ನ ಯಾಕೆ ತಗೊಂಡ್ ಬರ್ತೀಯ ನಿಹಾರಿಕಾ? ತಪ್ಪೇನಿದೆ ಶ್ರೀಕರ್ ಅವ್ರೆ? ಸಂಬಂಧ ನೋಡೋದಕ್ಕೆ ಶುರು ಮಾಡಿದ್ಮೇಲೆ ಮದ್ವೆ ಮಾತುಗಳು ಜನರಲ್ ಆಗಿ ಮಾತಾಡೋ ಮಾತಲ್ಲಿ ಕೂಡ ಬರ್ತಾನೆ ಇರತ್ತೆ. ನಮ್ ಮಾತುಗಳು ಎದುರುಗಡೆಯವರು ಮೆಚ್ಕೊಳ್ಳೋ ಹಾಗಿರ್ಬೇಕು, ನೋಯಿಸೋ ಹಾಗಿರ್ಬಾರ್ದು. ಕೆಲವ್ರು ಮನ್ಸಲ್ಲಿ ಒಂದಿಟ್ಕೊಂಡು ಹೊರಗಡೆ ಇನ್ನೊಂದು ಮಾತಾಡ್ತಿರ್ತಾರೆ. ಹೊರಗಡೆ ಇರೋರ್ಗ್ ಮಾತ್ರ ತುಂಬಾ ಬುದ್ಧಿವಂತರು ಅನ್ನೋ ಹಾಗೆ ಕಾಣಿಸ್ತಾರೆ. ಅತ್ತೆ ಏನೋ ನೀವಿಬ್ರು ಒಳ್ಳೆ ಸ್ನೇಹಿತರು ಅಂತ ಈಗಷ್ಟೇ ಹೇಳಿದ್ರು. ನೀನೇನು ನಿಹಾರಿಕಾ ಬಗ್ಗೆ ಹಾಗಂತಿದ್ಯಾ? ನಾನ್ ನಿಹಾರಿಕಂಗ ಅನ್ಲಿಲ್ಲ, ಜನರಲ್ ಆಗಿ ಹೇಳ್ದೆ. ಊಟದ ಟೈಮಲ್ಲಿ ನಾನೊಂದು ಮುಖ್ಯವಾದ ವಿಷಯದ ಬಗ್ಗೆ ಮಾತಾಡ್ಬೇಕು ಅಂತ ಕಾಯ್ತಾ ಇದ್ದೀನಿ. ದಯವಿಟ್ಟು ಎಲ್ರೂ ಕಾಮಾಗಿದ್ರೆ ಹೇಳ್ತೀನಿ. ಹೇಳಿ ಅತ್ತೆ. ಪುರೋಹಿತ್ರನ್ನ ಭೇಟಿ ಮಾಡ್ಬಂದ್ವಿ. 1 ವಾರದ ನಂತರ ಮದ್ವೆ ಮುಹೂರ್ತ ಇಡ್ತೀವಿ ಅಂತಂದ್ರು. ಹೌದಾ? ಈ ಮಾತು ಕೇಳೋದಕ್ಕೆ ಎಷ್ಟು ಚೆನ್ನಾಗಿದೆ. ಅಷ್ಟರಲ್ಲಿ ಮಂಗಳ್ ಗೌರಿ ವ್ರತ ಮಾಡಿಸಿ ಅಂತ ಹೇಳಿದ್ರು. ಗೌರಿ ವ್ರತನ ಮುಖ್ಯವಾಗಿ ನಿಹಾರಿಕಾ ಕೈಯಲ್ಲೇ ಮಾಡಿಸ್ಬೇಕು ಅಂತ ನಾನು ಅನ್ಕೋತಾ ಇದ್ದೀನಿ. ವ್ರತ ಯಾವ ಅಡ್ಡಿನೂ ಇಲ್ಲದೆ ನಡೆದ್ರೆ
ಮದ್ವೆಗೆ ಯಾವುದೇ ತೊಂದರೆ ಇರಲ್ಲ ಅಂತ ಪುರೋಹಿತರು ಹೇಳಿದ್ರು. ವ್ರತಕ್ಕೆ 9 ಜನ ಮುತ್ತೈದೆಯರ್ ಬೇಕು. 9 ಜನ ಅಂದ್ರೆ ನಮ್ಮನೇಲೆ ನೀನು ನಾನು ಲಾವಣ್ಯ ಇದ್ದೀವಿ. ಇನ್ನು ಉಳ್ದವ್ರನ್ನ ಯಾರನ್ನ ಕರೆಯೋಣ? ನಿಮ್ ತಾಯಿನ ಕರಿ ಲಾವಣ್ಯ. ನಮ್ಮ ಮಮ್ಮಿ ಡ್ಯಾಡಿ ಊರಿಗೆ ಹೋಗಿದ್ದಾರೆ. ಮುಖ್ಯವಾದ ವ್ಯಕ್ತಿಗಳು ಇನ್ಯಾರಿದ್ದಾರೆ? ಯಾರಿಗೂ ಗೊತ್ತಾಗ್ದೇ ಇರೋ ತಾಳಿ ಅದು. ನೀನು ಮದ್ವೆ ಆಗದೆ ಇರೋ ಹುಡುಗಿ ಅಂತಾನೆ ಅರ್ಥ. ವ್ರತದಲ್ಲಿ ಮುತ್ತೈದೆ ಆಗೋದಕ್ಕಾಗಲ್ಲ. ನಿಹಾರಿಕಾ ಅವ್ರ ಅಮ್ಮನ್ ಕೂಡ ಕರೆಯೋಣ. ಅವ್ರ ಜೊತೆ ನಮ್ ಸುಜಾತನ್ನು ಕರೆಯೋಣ. ಅವಳು ಯಾಕೆ? ಪ್ರತಿಯೊಂದಕ್ಕೂ ಅಡ್ಗಾಲ್ ಹಾಕೋದಕ್ಕ? ನನ್ನ ಸೋದ್ರ ಸೊಸೆ ಅವಳು, ಬೇಡ ಅನ್ನೋಕ್ಕಾಗಲ್ಲ. ಅವಳು ಬಂದ್ಲು ಅಂದ್ರೆ ಅವಳು ಮತ್ತೆ ಅವನಿ ಸೇರಿ ಮಂಥನ ಮಾಡಿ ವ್ರತನ ಹಾಳು ಮಾಡ್ತಾರೆ. ನಮಗ್ ಒಳ್ಳೇದ್ ಮಾಡೋರು ಯಾವಾಗ್ಲೂ ನಿಮ್ಗೆ ಕೆಟ್ಟೋರಾಗೆ ಕಾಣೋದು. ಕಾವ್ಯ ಹೇಳಿದ್ರಲ್ಲಿ ತಪ್ಪೇನಿದೆ? ನಮ್ಮನೆ ವ್ರತಕ್ಕೆ ನನ್ನ ದೊಡ್ಡ ಸೋದರ ಸೊಸೆ ಬರ್ತಾಳೆ ಅಷ್ಟೇ. ಯಾರೊಬ್ರು ಮಧ್ಯ ಮಾತಾಡೋಕ್ ಬರಬೇಡಿ. ನಾವ್ 5 ಜನ ಇದ್ದೀವಿ. ಹೊರಗಡೆಯಿಂದ ಇನ್ನೂ 4 ಜನರನ್ನ ಕರ್ಸಿದ್ರೆ ಒಟ್ಟು 9 ಜನ ಆಗ್ತೀವಿ. ಬರೋರ್ಗೆ ಬಾಗ್ನ ಕೊಟ್ಟು ಸೀರೆ ಕೊಡೋಣ, ಸರಿನಾ? ಸರಿ ಅತ್ತೆ, ನಿಮ್ಮ ಆಲೋಚನೆ ತುಂಬಾ ಚೆನ್ನಾಗಿದೆ. ಶ್ರೀಕರ್ ಅವರು ನನ್ನ ಕತ್ಗೆ ಯಾವುದೇ ಆತಂಕ ಇರದೇನೆ ತಾಳಿ ಕಟ್ಟೋದಕ್ಕೋಸ್ಕರ ಆಲ್ರೆಡಿ ತಾಳಿ ಇರುವಂಥ ನಿಮ್ಮಂಥ ಮುತ್ತೈದೆಯರು ನನ್ನ ಕೈಯಲ್ಲಿ ವ್ರತ ಮಾಡಿಸೋದಕ್ಕೆ ಒಪ್ಕೊಳ್ಳೋದು ನನ್ನ ಅದೃಷ್ಟ ಅಂತ ಭಾವಿಸ್ತಿದ್ದೀನಿ. ಅಮ್ಮ ಅವನಿ, ನಮ್ಮನೆ ಚಿಕ್ಕ ಸೊಸೆಗೋಸ್ಕರ ಮಾಡಿಸ್ತಿರೋ ವ್ರತ. ಇದಕ್ಕೂ ಮುಂಚೆ ನಮ್ಮನೆ ಹಬ್ಬಗಳಲ್ಲಿ ಹೇಗ್ ಮುಂದೆ ಇದ್ಯೋ ಈ ವ್ರತದಲ್ಲೂ ಕೂಡ ಮುಂದೆ ಇದ್ದು ಎಲ್ಲ ನೋಡ್ಕೊಳಮ್ಮ, ಸರಿನಾ? ಸರಿ ಆಂಟಿ. ಲವ್ ಯು ಅವನಿ. ಥ್ಯಾಂಕ್ ಯು ಸೋ ಮಚ್. ನಾಳೆ ಎಲ್ರೂ ವ್ರತದ ಏರ್ಪಾಡಲ್ಲಿರಿ. ಹಾ, ಇನ್ನು ಊಟ ಮಾಡೋಣವಾ? ಶುರು ಮಾಡಿ. ಅವನಿ, ಏನ್ ಯೋಚಿಸ್ತಿದ್ಯಮ್ಮ? ಊಟ ಮಾಡೋ. ಸರಿ ಆಂಟಿ. ಏನಾಯ್ತು ಬಂಗಾರ? ಏನು ಗೊತ್ತಿಲ್ದಿರೋರ್ ಹಾಗೆ ಯಾಕೆ ಕೇಳ್ತೀರಾ? ನಿಮ್ ಮದ್ವೆ ಆರಾಮಾಗಿ ನಡೆಯೋದಕ್ಕೋಸ್ಕರ ನಾಳೆ ಮಾಡ್ತಾ ಇರೋ ವ್ರತಕ್ಕೆ ಸಂಬಂಧಿಸಿರೋ ಏರ್ಪಾಟೆಲ್ಲ ನೋಡ್ಕೋ ಅಂತ ಅತ್ತೆ ನಂಗೆ ಹೇಳಿದ್ದಾರೆ. ಎಲ್ಲರ ಮುಂದೆ ನಾನು ಹೊರಗಿನೋಳಾಗಿದ್ದೀನಿ. ನಿಹಾರಿಕಾ ಮಾತ್ರ ಸೊಸೆ ಅನ್ನೋ ಗರ್ವದಿಂದ ಅಹಂಕಾರದಿಂದ ನನ್ ಕಡೆ ನೋಡ್ತಿದ್ದಾಳೆ. ತಡ್ಕೊಳ್ಳೋದಕ್ಕೆ ಆಗ್ತಿಲ್ಲ ರೀ. ಅಹಂಕಾರಕ್ಕೆ ಗರ್ವಕ್ಕೆ ಬುದ್ಧಿ ಕಲ್ಸೋ ದಿನ ಅಂತೂ ಆದಷ್ಟು ಬೇಗ ಬರುತ್ತೆ. ನೀನೇನು ಬೇಜಾರು ಮಾಡ್ಕೋಬೇಡ. ಸಮಾಧಾನಕ್ಕೋಸ್ಕರ ಇಂಥ ಮಾತನ್ನ ಹೇಳಿ ನನ್ ಮನ್ಸಿಗೆ ಶಾಂತಿ ಸಿಗೋ ಹಾಗೆ ಮಾಡ್ತಿದ್ದೀರಾ? 1 ಗಂಟೆ ಹೊತ್ತು ನಿಮ್ ಮಾತುಗಳು ನಂಗೆ ಸಮಾಧಾನ ಕೊಡ್ತಾ ಇದೆ. ಅದಾದ್ ಸ್ವಲ್ಪ ಹೊತ್ತಿಗೆ ನನ್ ಭವಿಷ್ಯ ಏನು ಅಂತ
ಮನ್ಸೆಲ್ಲ ಭಯದಿಂದ ತುಂಬೋಗ್ತಾ ಇದೆ. ನಾನ್ ಮದ್ವೆ ಆಗಿರೋ ಮುತ್ತೈದೇನಾ ಅಥವಾ ಮದ್ವೆ ಆಗದೆ ಇರೋ ಹೆಣ್ಣ? ನಾನ್ ಯಾವ ಕಡೆಗೆ ಸೇರ್ತೀನಿ ಅಂತ ನೀವಾದ್ರೂ ಹೇಳಿ. ಹೇಳ್ರಿ. ವ್ರತಗಳೆಲ್ಲ ಫಲಿಸಿ ನಿಹಾರಿಕಾ ನಿಮ್ಮನ್ ಪಡ್ಕೊಂಡ್ಲು ಅಂದ್ರೆ ನನ್ ಪರಿಸ್ಥಿತಿ ಏನು ರೀ? ನಿಮ್ಮನ್ ದೂರ ಮಾಡ್ಕೊಂಡು ಜೀವನ ಪೂರ್ತಿ ಈ ತಾಳಿ ನೋಡ್ತಾ ಬದುಕ್ಬೇಕಾ? ಯಾವ ಹೆಣ್ಣಾದ್ರೂ ಹಾಗೆ ಬದುಕೋದಕ್ಕಾಗತ್ತಾ? ಯಾಕೆ ಅಷ್ಟೊಂದೆಲ್ಲ ಯೋಚನೆ ಮಾಡ್ತಿದ್ಯಾ? ಪರಿಸ್ಥಿತಿಗಳು ಅಷ್ಟು ದೂರ ಯೋಚನೆ ಮಾಡೋ ಹಾಗೆ ಮಾಡ್ತಿದೆ. 1 ತಿಂಗಳಾಗೋ ಅಷ್ಟರಲ್ಲಿ ನಿಹಾರಿಕಾ ನಿಜ ಸ್ವರೂಪನ ಹೊರಗೆ ಹಾಕಿ ಅವಳನ್ನ ಹೊರಗಡೆ ಕಳಿಸ್ತೀನಿ ಅನ್ನೋ ಸಂಕಲ್ಪದಿಂದ ಬಂದೆ. ಆ ಸಮಯ ದಿನಕ್ಕೂ ಹತ್ರ ಬರ್ತಿರೋದಕ್ಕೆ ನಿಹಾರಿಕಾ ಮುಂದೆ ಎಲ್ಲಿ ಸೋಲ್ತೀನೋ ಅಂತ ಭಯ ಶುರುವಾಗ್ತಿದೆ ರೀ. ಮನಃಶಾಂತಿನೇ ಇಲ್ಲದೆ ಇರೋ ಹಾಗಾಗಿದೆ. ನಮ್ಮ ಮನೇಲಿ ಯಾವ ಪೂಜೆ ವ್ರತ ನಡೆದ್ರೂ ಈ ತಾಳಿ ಬಲದಿಂದ ಖಂಡಿತವಾಗ್ಲೂ ನಿಂದೆ ಮೇಲ್ಗೈ ಆಗತ್ತೆ. ನಿಜನಾ? ನನ್ನ ನಂಬಲಿಲ್ಲ ಅಂದ್ರು ನಮ್ ತಾಳಿ ಬಂಧನ ನಂಬು. ಧೈರ್ಯನ್ ಕಳ್ಕೊಳ್ಳೋ ಪ್ರತಿ ಸಲನೂ ನಿಮ್ ಮಾತುಗಳು ನಂಗೆ ಹೊಸ ಆಸೆನ ಹುಟ್ಟಿಸತ್ತೆ. ನಿಜವಾಗ್ಲೂ ನಮ್ ಬಂಧ ಗೆಲ್ಲತ್ತಲ್ವಾ? ನಿಜವಾಗ್ಲೂ ಗೆಲ್ಲತ್ತೆ. ಅಂದವಾದ ಅವನಿ ಕಣ್ಣಲ್ಲಿ ಸಂತೋಷ ಕಾಣಬೇಕು. ಕಣ್ಣೀರ್ ಬಂದ್ರೆ ಚೆನ್ನಾಗಿ ಕಾಣಲ್ಲ. ಏನ್ರಿ ಇವೆಂಟ್ ಮ್ಯಾನೇಜರ್ ಅವ್ರೆ, ಎಲ್ಲ ರೆಡಿನಾ? ಈವೆಂಟ್ ಮ್ಯಾನೇಜರಾ? ವ್ರತದ ಕೆಲಸ ನೋಡ್ಕೊಳ್ಳೋ ಕಾಂಟ್ರಾಕ್ಟ್ನ ಅಮ್ಮಮ್ಮ ಅವನಿಗೆ ಒಪ್ಸಿದಾರಲ್ವಾ, ಅದಕ್ಕೆ ಹಾಗೆ ಹೇಳ್ದೆ. ಒಳ್ಳೆ ಮಾತು ಹೇಳ್ದೆ. ನಮ್ಮನೇಲಿ ಖಾಲಿ ಬಿದ್ದಿದ್ಯಲ್ಲ, ಇಂಥ ಕೆಲಸಗಳನ್ನಾದ್ರೂ ಸರಿಯಾಗಿ ಮಾಡಿ ಕೃತಜ್ಞತೆ ತೋರ್ಸು. ಅರ್ಥ ಆಯ್ತಾ? ಇನ್ನಿವತ್ತೆಲ್ಲಾನು ನಂಗೆ ಈ ಅವಮಾನಗಳು ತಪ್ಪಲ್ವಾ ತಾಯಿ? ಅಮ್ಮ ಅವನಿ, ಏರ್ಪಾಡೆಲ್ಲ ಪೂರ್ತಿ ಮುಗ್ದಿದೆ ಅಲ್ವಾ? ಆಯ್ತು ಆಂಟಿ. ನೀನ್ ಯಾವುದೇ ಲೋಪ ಇಲ್ಲದೆ ನೋಡ್ಕೋತೀಯ ಅನ್ನೋ ನಂಬಿಕೆ ನನಗಿದೆ ಬಿಡು. ನಮಸ್ಕಾರ ವೇದವತಿ ಅವರೇ. ನಮಸ್ಕಾರ. ಇವತ್ತು 9 ಜನ ಮುತ್ತೈದೆಯರಲ್ಲಿ ನೀವು 4 ಜನ ಮುಖ್ಯ. ವ್ರತ ಮುಗಿಯೋವರೆಗೂ ದಯವಿಟ್ಟು ಹೊರಗಡೆ ಹೋಗ್ಬೇಡಿ. ಎಂಥ ಮಾತು! ಪೂಜೆನ ಬಿಟ್ಟು ಹೇಗ್ ಹೋಗ್ತೀವಿ? ವೇದ, ಸುಜಾತ ಬರ್ತಿದ್ದಾರೆ. ಬಾಮ್ಮ. ದಮಯಂತಿ ಅವ್ರೆ, ನಾನ್ ದೊಡ್ಡ ಸೋದರ ಸೊಸೆ ಸುಜಾತ ಅಂತ. ಹೌದಾ? ಯಾವತ್ತೂ ನಿಮ್ ಮನೆ ಫಂಕ್ಷನ್ ಅಲ್ಲಿ ನೋಡೇ ಇಲ್ಲ. ರಕ್ತ ಸಂಬಂಧಗಳು ಈ ನಡುವೆನೆ ತುಂಬಾ ಗಟ್ಟಿಯಾಗಿದೆ ಬಿಡಿ. ಲಾವಣ್ಯ,
ಹೇಳಿಲ್ಲ ಅಂದ್ರೆ ಯಾರೋ ಹೊಸ ವ್ಯಕ್ತಿ ಅನ್ಕೋತಾರೆ ಹೊರತು ನಮ್ಮನೆ ವ್ಯಕ್ತಿ ಅಂತ ಅನ್ಕೊಳಲ್ವಲ್ಲ ಮಾವ. ಹೇಳಿದ್ ಸಾಕ್ಬಿಡು. ಮಗು ಚೆನ್ನಾಗಿದ್ಯಮ್ಮ? ಚೆನ್ನಾಗಿದ್ದಾಳೆ. ನಿನ್ ಹತ್ರ ಮಾತಾಡ್ಬೇಕು. ನಾನಿಲ್ಲಿ ಅರೇಂಜ್ಮೆಂಟ್ಸ್ ನೋಡ್ಕೋಬೇಕು ಸುಜಾತ ಅವ್ರೆ. ಒಬ್ರಿಗೆ 4 ಜನ ಇದಾರಲ್ವಾ? ಎಲ್ಲ ನೀನೇ ನೋಡ್ಕೋಬೇಕಾ ಹೇಗೆ? ನಡಿ. ಏನ್ ರಹಸ್ಯ ಮಾತಾಡ್ಕೋತಾರೋ? ಇಬ್ರ ಮಧ್ಯೆ ರಹಸ್ಯ ಬಿಟ್ರೆ ಆತ್ಮೀಯತೆ ಅನುಬಂಧ ಇರೋದಿಲ್ವಾ ಅಕ್ಕ? ಪ್ರತಿ ಚಿಕ್ಕ ವಿಷಯನೂ ಹೀಗ್ ದೊಡ್ಡದಾಗಿ ನೋಡ್ಬೇಡಿ. ಆ ಫ್ರೆಂಡ್ಸ್ ಇಬ್ಬರನ್ನ ನೋಡಿದ್ರೆ ಸ್ವಂತ ಅಕ್ಕ ತಂಗಿಯ ಕಾಣಿಸ್ತಿದ್ದಾರೆ. ಅವ್ರನ್ನ ನೋಡ್ದಾಗೆಲ್ಲ ಅಕ್ಕ ತಂಗಿಯರ ಸಂಬಂಧ ಜನ್ಮ ಜನ್ಮಗಳ ಅನುಬಂಧ ಅನ್ನೋ ಹಾಡು ನೆನಪಾಗತ್ತೆ ನನ್ಗೆ. ಈ ಆಳ್ಸೋದ್ ಕಮ್ಮಿ ಮಾಡಿ ಮೊದಲು ಪೂಜೆ ಏರ್ಪಾಟ್ ನೋಡಿ. ನಿಹಾರಿಕಾ ಯಾಕಿನ್ನೂ ಬಂದಿಲ್ಲ? ಅವನಿ ಸುಜಾತ ಬಾಂಡಿಂಗ್ ನೋಡ್ತಾ ಇದ್ರೆ ನನ್ಗೆ ತರತರವಾದ ಅನುಮಾನಗಳು ಬರ್ತಿದೆ. ಅದ್ಗೆ ಹಾಗಾದ್ರೆ ಅವ್ರ ಮೇಲೆ ಒಂದು ಕಣ್ಣಿಟ್ಟಿರ್ಬೇಕು. ಅಕ್ಕ, ಎಲ್ರೂ ಮುಂದೆ ನನ್ನನ್ನು ಹೀಗೆ ಕರ್ಕೊಂಡ್ ಬಂದ್ರೆ ಏನ್ ಅನ್ಕೊಂತಾರೆ? ಮೊದ್ಲೇ ಲಾವಣ್ಯ ಅವ್ರಿಗೆ ಅನುಮಾನ ಜಾಸ್ತಿ. ಅವ್ರ ಬಗ್ಗೆ ಸ್ವಲ್ಪ ಮಾತಾಡೋದನ್ನ ನಿಲ್ಸು. ಮನೇಲಿ ನಡೀತಿರೋದನ್ನ ನೋಡಿ ಹೇಗ್ ತಡ್ಕೋತಿದ್ಯಾ? ತಡ್ಕೊಳ್ಳೋ ಶಕ್ತಿ ಇದೆ ಅಂತಾನೆ ದೇವ್ರು ಇನ್ನಷ್ಟು ಭಾರನ ನನ್ ಮೇಲ್ ಹಾಕ್ತಿದ್ದಾನೆ ಅಕ್ಕ. ಬಾಗಿಣ ತಗೊಳ್ಳೋ ಅರ್ಹತೆ ಇರೋಳು ನಾವೆಲ್ಲರೂ ಮುತ್ತೈದೆ ಹಾಗೆ ಬಾಗಿಣ ತಗೋತಿದ್ರೆ ನೋಡ್ತಾ ಹೇಗಿರೋಕಾಗತ್ತೆ? ಸಹಿಸೋದು ನರ್ಕನೆ, ಆದ್ರೆ ತಪ್ಪೋದಿಲ್ಲ ಅಲ್ವಾ ಅಕ್ಕ? ನನ್ನಂಥವ್ರು ಎಲ್ರಿಗೂ ಆ ಸೀತಾ ಮಾತೇನೆ ಆದರ್ಶ ಅಕ್ಕ. ತಾಳಿ ಬಂಧನ್ ಕಾಪಾಡ್ಕೊಳ್ಳೋದಕ್ಕೆ ಎಷ್ಟೇ ಕಷ್ಟ ಆದ್ರೂ ಸಹಿಸ್ಕೊಳ್ದೆ ತಪ್ಪೋದಿಲ್ಲ ಅಂತ ಆ ರಾಮಾಯಣ ಕಥೆನೇ ಒಂದು ಪಾಠ. ನೀನು ಸೀತೆ ಕಷ್ಟನ ಅನುಭವಿಸ್ತಿದ್ರೆ ಆ ಶೂರ್ಪಣಕಿ ರಾಮನನ್ನ ಗಂಡನಾಗಿ ಪಡ್ಕೊಳ್ಳೋದಕ್ಕೆ ತುಂಬಾ ಹತ್ರ ಆಗ್ತಿದ್ದಾಳೆ. ಅವಕಾಶ ಪೂರ್ತಿಯಾಗಿ ಕೈ ಜಾರದ್ಮೇಲೆ ಏನ್ ಮಾಡೋಕ್ಕಾಗತ್ತೆ? ಅದಕ್ಕೆ ಈಗ್ಲೇ ಶ್ರೀಕರ್ ಜೊತೆ ಮಾತಾಡಿ ನಿಮ್ ವಿಷಯದ ಬಗ್ಗೆ ನಾನು ಹೇಳ್ಬಿಡ್ತೀನಿ. ಅಕ್ಕ, ನಿನಗಿರೋ ನೋವು ಶ್ರೀಕರ್ ಅವ್ರಿಗೂ ಇದೆ. ಆದ್ರೆ ಈ ಪರಿಸ್ಥಿತಿಲಿ ಅವರು ಕೂಡ ಏನು ಮಾಡಕ್ಕಾಗಲ್ಲ. ಎಲ್ಲಿವರೆಗೂ ಹೀಗೆ? ನಿನ್ ಜೀವನ ಅಂತ್ಯ ಇಲ್ದಿರೋ ಕತೆ ಹಾಗೆ ಉಳ್ಕೋಬೇಕಾ? ಪ್ರೀತಿಸಿ ಮದ್ವೆ ಮಾಡ್ಕೊಳ್ಳೋದು ತುಂಬಾ ದೊಡ್ಡದಾ? ನಿನ್ ಬಗ್ಗೆ ಹೇಳಿಲ್ಲ ಅಂದ್ಮೇಲೆ ಅವನ್ ಪ್ರೀತಿಗೆ ಅವನ್ ಕಟ್ಟಿರೋ ತಾಳಿಗೆ ಬೆಲೆ ಏನಿದೆ? ಈ ವ್ರತ ಆಗೋವರೆಗೂ ನೀನೇನು ಮಾತಾಡದೇ ಇದ್ರೆ ತುಂಬಾ ದೊಡ್ಡ ಸಹಾಯ ಮಾಡ್ದೋಳಾಗ್ತೀಯ. ಹೊರಗಡೆಯವ್ರಿಗೆ ನೀನ್ ತುಂಬಾ ಬುದ್ಧಿವಂತೆ ತರ ಕಾಣಿಸ್ತೀಯ. ನಿಜ ಏನು ಅಂದ್ರೆ ನೀನ್ ತುಂಬಾ ಅಮಾಯಕಿ. ಅದಕ್ಕೆ ಇನ್ನೂ ಅತಿಥಿಯಾಗಿ ಉಳ್ಕೊಂಡಿದ್ಯಾ. ಕುಟುಂಬ ಕ್ಷೇಮಕ್ಕೋಸ್ಕರ ಮನ್ಸಿಗೆ ಸಮಾಧಾನ ಮಾಡ್ಕೊಂತಿದ್ದೀನಕ್ಕ. ಒಳ್ಳೆತನಕ್ಕೆ ಸೋಲಿರೋದಿಲ್ಲ ಅನ್ನೋದು ನನ್ನ ನಂಬಿಕೆ ಅಕ್ಕ. ಅತಿ ಒಳ್ಳೆತನ ಅಪಾಯ ಅಂತ ನನ್ನ ನಂಬಿಕೆ. ಅವನಿ, ಹಾ ಬರ್ತಿದ್ದೀನತ್ತೆ. ಬಂದ್ರಮ್ಮ? ಬರ್ತಿದ್ದೀವಿ ಆಂಟಿ. ಅಕ್ಕ ಹೋಗೋಣ. ಕುಟುಂಬದ ಕ್ಷೇಮಕ್ಕೋಸ್ಕರ ನೀನ್ ಯೋಚನೆ ಮಾಡ್ತಿದ್ಯಾ, ನಿನ್ ಕ್ಷೇಮದ ಬಗ್ಗೆ ನಾನ್ ಯೋಚನೆ ಮಾಡ್ತಿದ್ದೀನಿ. ಈ ವ್ರತ ಮುಗಿಯೋಷ್ಟ್ರಲ್ಲಿ ಅದೇನೇ ಅವಕಾಶ ಸಿಕ್ಕರು ಅವನಿ ತಾಳಿ ಬಗ್ಗೆ ಹೇಳ್ಬಿಡ್ತೀನಿ. ಹಾ, ಆಯ್ತಾ ಚರ್ಚೆ ಮಾಡಿದ್ದು? ಕಾವ್ಯ, ನೀನ್ ಸುಮ್ನಿರ್ತೀಯಾ? ಹೇಳಿ ಆಂಟಿ. ಪುರೋಹಿತರು ಇನ್ನೂ ಬಂದಿಲ್ಲ, ಒಂದ್ಸಲ ಫೋನ್ ಮಾಡಿ ನೋಡಮ್ಮ. ಪುರೋಹಿತ್ರಿಗೆ ಫೋನ್ ಮಾಡು ಅಂತ ಅಮ್ಮ ಹೇಳ್ತಿದ್ರೆ ನೆಲ ನೋಡ್ಕೊಂಡು ನಿಂತಿದ್ಯಲ್ಲ.
ಹೋಗ್ಲಿ ನಾನ್ ಮಾಡ್ಲ ವೇದ? ಅದು ನಿಹಾರಿಕಾ ನನ್ನ ಹತ್ರ ಒಂದ್ ವಿಷಯ ಹೇಳಿದ್ಲು, ನಿಮ್ ಹತ್ರ ಹೇಳಿಲ್ಲ ಅನ್ಸತ್ತೆ. ಏನ್ ಹೇಳಿದ್ಲಮ್ಮ? ಅದೇ ಆಂಟಿ, ಈ ವ್ರತಕ್ಕೆ ಪುರೋಹಿತರು ಬರೋದ್ ಬೇಡ ಅಂತ ಹೇಳಿದ್ಲು.